ಕಂಪ್ಯೂಟರ್ ಲ್ಯಾಪ್ಟಾಪ್ ಮುಂದೆ ದಿನವಿಡೀ ಕೂತು ಕೆಲಸ ಮಾಡಬೇಕಾದ ಅನಿವಾರ್ಯತೆ ಇಂದು ಬಹುತೇಕ ಉದ್ಯೋಗಿಗಳಿಗಿದೆ. ಗಂಟೆಗಟ್ಟಲೆ ಒಂದೇ ಭಂಗಿಯಲ್ಲಿ ಕೂತು ಕೆಲಸ ಮಾಡೋದು ಕುತ್ತಿಗೆ, ಬೆನ್ನು, ಕಣ್ಣು, ತಲೆ ಎಲ್ಲಕ್ಕೂ ಬಾಧೆಯೇ. ಅದರಲ್ಲೂ ಬೆನ್ನು ನೋವಂತೂ ನಿಶ್ಚಿತ. ಹೀಗಾಗಿ ಡೆಸ್ಕ್ ಕೆಲಸದಿಂದ ಎದುರಾಗುವ ಬೆನ್ನು ನೋವಿನಿಂದ ಪಾರಾಗುವ ಉಪಾಯ ಇಲ್ಲಿದೆ ನೋಡಿ. ಉದ್ಯೋಗಿಗಳಲ್ಲಿ ಹೆಚ್ಚುತ್ತಾ ಇದೆ ವಿಪರೀತ ಬೆನ್ನು ನೋವು. ಐಟಿ ಕ್ಷೇತ್ರದಲ್ಲಿದ್ರೆ ಈ ಸಮಸ್ಯೆ ತಪ್ಪಿದ್ದಲ್ಲ. ಪರಿಹಾರವೇನು? ನಿಮಗೇನು ಕಂಪ್ಯೂಟರ್ ಮುಂದೆ ಮಾಡುವ ಕೆಲಸ ಕಷ್ಟ ಇರಲ್ಲ, ನಮ್ಮ ರೀತಿ ಮೈ ಬಗ್ಗಿಸಿ ದುಡಿಬೇಕಾ ಎಂದು ಇತರ ಕೆಲಸ ಮಾಡುವವರು ಐಟಿ ಕ್ಷೇತ್ರದಲ್ಲಿ ಕೆಲಸ ಮಾಡುವವರನ್ನ ನೋಡಿ ಕೇಳ್ತಾರೆ. ಆದ್ರೆ ಕಂಪ್ಯೂಟರ್ ಮುಂದೆ ನಿರಂತರವಾಗಿ ಕೂತು ಕೆಲಸ ಮಾಡೋರಿಗೆ ಗೊತ್ತು ಆ ಕೆಲಸ ಎಷ್ಟು ಕಷ್ಟದ್ದು ಅಂತ. ನೋಡಿದವರಿಗೆ ಕುರ್ಚಿಯಲ್ಲಿ ಒಂದು ಕಡೆ ಕೂತು ಲ್ಯಾಪ್ಟಾಪ್ ಮುಂದೆ ಆರಾಮವಾಗಿ ಕೂತಿರುವಂತೆ ಕಾಣಬಹುದು. ಆದ್ರೆ ಕಂಪ್ಯೂಟರ್ ಮುಂದೆ ಕೂತವರಿಗೆ ಗೊತ್ತು ಹೀಗೆ ಕೂರೋದ್ರಿಂದ ಯಾವೆಲ್ಲ ಆರೋಗ್ಯ ಸಮಸ್ಯೆ ಬರುತ್ತೆ ಅಂತ. ಕುತ್ತಿಗೆ ನೋವು, ತಲೆನೋವು, ಕಣ್ಣುಗಳು ಡ್ರೈ ಆಗೋದು, ಬೆನ್ನು ನೋವು, ಕೈ ನೋವು ಹೀಗೆ ಒಂದಾ ಎರಡ ಅನೇಕ ಸಮಸ್ಯೆಗಳು ಕಂಡುಬರುತ್ತೆ. ಕೆಲವರಿಗೆ ಈ ನೋವಿನ ಸಮಸ್ಯೆ ಸಹಿಸಲು ಸಾಧ್ಯವಾಗದೆ ಸರ್ಜರಿ, ಫಿಸಿಯೋಥೆರಪಿ ಅಂತೆಲ್ಲ ಚಿಕಿತ್ಸಾ ಮೊರೆ ಹೋಗ್ತಾರೆ. ತುಂಬಾ ಸಮಯ ಕೂತು ಕೆಲಸ ಮಾಡೋದ್ರಿಂದ ಹೆಚ್ಚಿನವರಲ್ಲಿ ಕಂಡುಬರುವ ಸಮಸ್ಯೆ ಎಂದರೆ ಅದು ಬೆನ್ನು ನೋವು. ಕಂಪ್ಯೂಟರ್ ಮುಂದೆ ಕುಳಿತು ಕೆಲಸ ಮಾಡೋರಲ್ಲಿ ಬಹುತೇಕರಿಗೆ ಬೆನ್ನು ನೋವು ಕಾಣಿಸಿಕೊಳ್ಳುವುದು ಸಹಜ. ಅದರಲ್ಲೂ ಐಟಿ ಉದ್ಯೋಗಿಗಳು, ಡಿಜಿಟಲ್ ಕ್ಷೇತ್ರದಲ್ಲಿ ಕೆಲಸ ಮಾಡುವವರು ಹೆಚ್ಚು ಕಾಲ ಕಂಪ್ಯೂಟರ್ ಮುಂದೆ ಕುಳಿತು ಕೆಲಸ ಮಾಡ್ತಾರೆ. ಹೀಗಾಗಿ ಅವರಲ್ಲಿ ಬೆನ್ನು ನೋವು ಬಹುಬೇಗನೆ ಕಾಣಿಸಿಕೊಳ್ಳುತ್ತೆ. ಈ ರೀತಿಯ ಬೆನ್ನು ನೋವಿಗೆ ಪರಿಹಾರವೇನು? ಇದನ್ನ ಹೇಗೆ ತಡೆಗಟ್ಟಬಹುದು? ಕೆಲಸದೊತ್ತಡದ ಮಧ್ಯೆ ನಮ್ಮ ಆರೋಗ್ಯ ಕಾಪಾಡಿಕೊಳ್ಳುವುದು ಹೇಗೆಂಬುದರ ಕುರಿತು ಮಾಹಿತಿ ಎಲ್ಲಿದೆ. ಬಹುತೇಕ ಪ್ರಕರಣಗಳಲ್ಲಿ ಐಟಿ ಕ್ಷೇತ್ರದಲ್ಲಿ ಕೆಲಸ ಮಾಡುವವರೇ ಬೆನ್ನು ನೋವಿಗೆ ಹೆಚ್ಚು ಗುರಿಯಾಗ್ತಾರೆ. ಅದಕ್ಕೆ ಕಾರಣ ಹೆಚ್ಚಿನ ಸಮಯ ಕಂಪ್ಯೂಟರ್ ಮುಂದೆ ವಿವಿಧ ಭಂಗಿಗಳಲ್ಲಿ ಕೂರೋದು, ಇದರ ಜೊತೆಗೆ ಯಾವುದೇ ರೀತಿಯ ದೈಹಿಕ ಚಲನೆ ಇಲ್ಲದಿರೋದು. ದೀರ್ಘಕಾಲ ಒಂದೆಡೆ ಯಾವುದೇ ಚಲನೆ ಇಲ್ಲದೆ ಕೂರೋದು ದೈಹಿಕ ಮತ್ತು ಮಾನಸಿಕ ಆರೋಗ್ಯಕ್ಕೆ ಸ್ವಾಸ್ಥ್ಯವಲ್ಲ. ಇದರಿಂದ ದಿನೇ ದಿನೇ ಬೆನ್ನು ಮೂಳೆ ಸಂಕುಚಿತಗೊಳ್ಳುತ್ತಾ ಹೋಗೋದರ ಜೊತೆಗೆ ಬೆನ್ನಿನ ಮೇಲೆ ಒತ್ತಡ ಹೆಚ್ಚಾಗುತ್ತೆ. ದೀರ್ಘಕಾಲ ಒಂದೇ ಕಡೆ ಕುಳಿತು ಕೆಲಸ ಮಾಡೋದ್ರಿಂದ ಮತ್ತು ಭಂಗಿಯನ್ನ ಬದಲಾಯಿಸದೆ ಕೆಲಸ ಮಾಡೋದ್ರಿಂದ ಬೆನ್ನಿನ ಸ್ನಾಯು ದುರ್ಬಲಗೊಳ್ತಾ ಇದ್ದಂತೆ ನೋವು ಕಾಣಿಸಿಕೊಳ್ಳುತ್ತೆ. ಆದ್ರೆ ಡಿಜಿಟಲ್ ಆಧಾರಿತ ಕೆಲಸಗಳನ್ನ ಮಾಡುವಾಗ ಉದ್ಯೋಗಿಗಳು ಕಂಪ್ಯೂಟರ್ ಮುಂದೆಯೇ ಕುಳಿತು ಕೆಲಸ ನಿರ್ವಹಿಸಬೇಕಿರುವ ಅನಿವಾರ್ಯತೆ ಇದೆ. ಆದ್ದರಿಂದ ಉದ್ಯೋಗಿಗಳು ತಮ್ಮ ಆರೋಗ್ಯವನ್ನ ಕಾಪಾಡಿಕೊಳ್ಳುವ ಹಂತದಲ್ಲಿ ಬೆನ್ನು ನೋವು ಬರದಂತೆ ನೋಡಿಕೊಳ್ಬೇಕು. ಜೊತೆಗೆ ಅಗತ್ಯ ಕ್ರಮಗಳನ್ನ ಅನುಸರಿಸುವ ಅಗತ್ಯವಿದೆ ಎಂಬುದನ್ನ ಅರ್ಥ ಮಾಡಿಕೊಳ್ಬೇಕು. ತುಂಬಾ ಹೊತ್ತು ಕೂತು ಕೆಲಸ ಮಾಡೋದ್ರಿಂದ ಬೆನ್ನು ನೋವು, ಬೆನ್ನೂರಿ ಈ ಬಗೆಯ ಸಮಸ್ಯೆ ಕಂಡುಬರುತ್ತೆ. ಲ್ಯಾಪ್ಟಾಪ್ ಅಥವಾ ಕಂಪ್ಯೂಟರ್ ಮುಂದೆ ಕೂರುವ ಭಂಗಿ ಸರಿಯಾಗಿ ಇಲ್ಲದಿರುವುದು ಅಲ್ಲದೆ ಈ ರೀತಿ ಕೂತು ಕೆಲಸ ಮಾಡೋದ್ರಿಂದ ದೈಹಿಕ ಹಾಗೂ ಮಾನಸಿಕ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ. ಆದರೆ ಈಗ ಬಹುತೇಕ ಕೆಲಸಗಳು ತಂತ್ರಜ್ಞಾನ ಆಧಾರಿತವಾಗಿರೋದ್ರಿಂದ ಕಂಪ್ಯೂಟರ್ ಮುಂದೆ ಕೂತು ಕೆಲಸ ಮಾಡೋದು ಅನಿವಾರ್ಯವಾಗಿದೆ. ಆದರೆ ಕೆಲಸಕ್ಕಾಗಿ ತುಂಬಾ ಹೊತ್ತು ಕಂಪ್ಯೂಟರ್ ಮುಂದೆ ಕೂತ್ರೆ ದುಡಿದ ಹಣದಲ್ಲಿ ಬಹುತೇಕ ಪಾಲನ್ನ ಆಸ್ಪತ್ರೆಗೆ ಖರ್ಚು ಮಾಡಬೇಕಾಗತ್ತೆ. ಇದು ಐಟಿ ಕ್ಷೇತ್ರದಲ್ಲಿ ಬಹುತೇಕರ ಪಾಡಾಗಿದೆ. ನಿರಂತರವಾಗಿ ಕಂಪ್ಯೂಟರ್ ಮುಂದೆ ಕೂತು ಕೆಲಸ ಮಾಡೋರಲ್ಲಿ ಆರೋಗ್ಯ ಸಮಸ್ಯೆಯೂ ಹೆಚ್ಚಾಗ್ತಾ ಇದೆ. ಹಾಗಿದ್ರೆ ಇದನ್ನ ತಡೆಯೋದು ಹೇಗೆ? ವೈದ್ಯರು ಏನಂತಾರೆ? ಮೊದಲಿಗೆ ಜೀವನ ಶೈಲಿಯಲ್ಲಿ ಬದಲಾವಣೆ ಮಾಡಬೇಕು. ಕಂಪ್ಯೂಟರ್ ಮುಂದೆ ತುಂಬಾ ಹೊತ್ತು ಕೂರುವವರು ವ್ಯಾಯಾಮದ ಕಡೆಗೆ ಹೆಚ್ಚಿನ ಗಮನ ಹರಿಸಬೇಕು. ದಿನದಲ್ಲಿ ಕನಿಷ್ಠ 30 ನಿಮಿಷ ವ್ಯಾಯಾಮಕ್ಕಾಗಿ ಮೀಸಲಿಡಬೇಕು. ನಡೆಯೋದು, ವರ್ಕೌಟ್ ಇವುಗಳಿಂದ ದೈಹಿಕ ಚಟುವಟಿಕೆ ಹೆಚ್ಚಾಗುತ್ತೆ. ಇದು ಆರೋಗ್ಯ ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತೆ. ಕಂಪ್ಯೂಟರ್ ಮುಂದೆ ಕೂತು ಕೆಲಸ ಮಾಡುವಾಗ ನೇರವಾಗಿ ಕೂತು ಕೆಲಸ ಮಾಡಿ. ಬೆನ್ನು ಬಾಗಿ ಇರಬಾರದು. ನೀವು ಕೂರುವಾಗ ಪಾದಗಳು ನೆಲಕ್ಕೆ ಮುಟ್ಟುವಂತಿರಬೇಕು. ಬೆನ್ನು ನೋವನ್ನು
ಒತ್ತಡವನ್ನ ತಡೆಗಟ್ಟಲು ಪ್ರತಿನಿತ್ಯ ಉತ್ತಮ ಚಟುವಟಿಕೆಗಳನ್ನು ಅನುಸರಿಸಿದ್ರೆ ಜೀವನ ಶೈಲಿಯಲ್ಲಿ ಬದಲಾವಣೆಗಳು ಸಾಧ್ಯ. ಕಂಪ್ಯೂಟರ್ ಮುಂದೆ ಕುಳಿತಾಗ ನೇರವಾಗಿ ಉತ್ತಮ ಭಂಗಿಯಲ್ಲಿ ಕೂರುವ ಪ್ರಯತ್ನ ಮಾಡೋದು, ಆಗಾಗ್ಗೆ ಸಣ್ಣ ಪುಟ್ಟ ವ್ಯಾಯಾಮಗಳನ್ನು ಮಾಡುವುದು, ಕಚೇರಿಯಲ್ಲಿ ಸೂಕ್ತವಾದ ಕುರ್ಚಿಯ ಮೇಲೆ ಕುಳಿತು ಪಾದಗಳನ್ನ ನೆಲದ ಮೇಲಿಡಬೇಕು, ಕೆಲಸದ ನಡುವೆ 30 ನಿಮಿಷಗಳಿಗೊಮ್ಮೆ ನಿಲ್ಲೋದು, ಕೈಗಳನ್ನ ಚಾಚೋದು ಮತ್ತು ಆಗಾಗ ಕೆಲವು ಹೆಜ್ಜೆಗಳು ನಡೆಯುವ ಅಭ್ಯಾಸವನ್ನ ಮಾಡಬೇಕು. ಆಗ ದೇಹ, ಕುತ್ತಿಗೆ ಮತ್ತು ಕೈ ಕಾಲುಗಳಿಗೆ ಅಗತ್ಯ ವ್ಯಾಯಾಮ ದೊರೆಯುವುದರ ಜೊತೆಗೆ ದೇಹಕ್ಕೆ ಉತ್ಸಾಹ ದೊರೆಯುತ್ತೆ. ನಿರಂತರ ಕೂರಬೇಡಿ. ಅರ್ಧ ಗಂಟೆಗೊಮ್ಮೆ ಎದ್ದು ನಿಲ್ಲೋದು, ಕೈ ಕಾಲುಗಳನ್ನ ಚಾಚೋದು ಮಾಡಿ. ಕೆಲವೊಂದು ವ್ಯಾಯಾಮ ಕುರ್ಚಿಯಲ್ಲಿ ಕೂತು ಮಾಡಬಹುದು, ಅವುಗಳನ್ನ ಮಾಡಿ. ಫೋನ್ನಲ್ಲಿ ಮಾತನಾಡುವಾಗ ಓಡಾಡಿಕೊಂಡು ಮಾತನಾಡಿ. ಕೆಲಸದ ನಡುವೆ ಚಿಕ್ಕ ಬ್ರೇಕ್ ತೆಗೆದುಕೊಳ್ಳಿ. ಇವೆಲ್ಲ ಆರೋಗ್ಯ ಕಾಪಾಡಲು ಸಹಕಾರಿಯಾಗಿದೆ. ಇದರಿಂದ ಬೆನ್ನು ನೋವು, ಕುತ್ತಿಗೆ ನೋವು ಈ ಬಗೆಯ ಸಮಸ್ಯೆ ಕಡಿಮೆಯಾಗುತ್ತೆ. ದೈಹಿಕ ಒತ್ತಡದ ಜೊತೆಗೆ ಮಾನಸಿಕ ಒತ್ತಡವೂ ಅಧಿಕವಿರುತ್ತೆ. ಇದರ ಜೊತೆ ಟಾರ್ಗೆಟ್ ಅಂತ ಮಾನಸಿಕ ಒತ್ತಡ ಕೂಡ ಹೆಚ್ಚಿರಲಿದೆ. ಇದರಿಂದ ಕೂಡ ಅನೇಕ ಆರೋಗ್ಯ ಸಮಸ್ಯೆ ಉಂಟಾಗುತ್ತೆ. ಇದರಿಂದ ತಲೆನೋವಿನ ಸಮಸ್ಯೆ ಉಂಟಾಗುತ್ತೆ. ಒತ್ತಡ ಕಡಿಮೆ ಮಾಡಲು ಧ್ಯಾನ ಮಾಡಿ. ಯೋಗ, ಧ್ಯಾನ ಇವೆಲ್ಲ ಆರೋಗ್ಯ ಸಮಸ್ಯೆಗಳನ್ನ ಕಡಿಮೆ ಮಾಡಲು ಸಹಕಾರಿಯಾಗಿದೆ. ಹೆಚ್ಚು ನೀರು ಸೇವಿಸಿ. ಕುರ್ಚಿಯಲ್ಲಿ ಕೂರುವ ಭಂಗಿ ಸರಿಯಾಗಿರಬೇಕು. ಈ ಬಗ್ಗೆ ಗಮನ ಹರಿಸಿ. ತಲೆನೋವು ಕಡಿಮೆಯಾಗಲು ಮಾನಸಿಕ ಒತ್ತಡ ಕಡಿಮೆ ಮಾಡಿಕೊಳ್ಳಿ. ಇಷ್ಟೆಲ್ಲ ಮಾಡಿಯೂ ಬೆನ್ನು ನೋವು ಮೊದಲಿಗಿಂತ ಹತೋಟಿಗೆ ಬಾರದಿದ್ದರೆ ಅಥವಾ ದಿನೇ ದಿನೇ ನೋವು ವಿಪರೀತವಾಗ್ತಿದ್ರೆ ಸೂಕ್ತ ತಜ್ಞರನ್ನ ಭೇಟಿಯಾಗಿ. ಡೆಸ್ಕ್ ಬ್ಯೂರೋ, ಜಿ ಕನ್ನಡ ನ್ಯೂಸ್.